ನೋಡ್ರಿ ಮುಂದೆ ಇದಕ್ಕೊಂದು ಟ್ವಿಸ್ಟ್ ಐತಿ ರೇಷ್ಮಿದಕ್ಕೆ. ಅಲ್ಲಿವರೆಗೂ ಸ್ವಲ್ಪ ತಾಳ್ಮೆಯಿಂದ ಕಾಯಿರಿ ಅಂತೇಳಿ ಹೇಳ್ತೀನಿ. ಇದಕ್ಕೆ ಹೆಚ್ಚಿಂದ ಏನು ಹೇಳೋಕ್ಕಾಗಂಗಿಲ್ಲ. ಅವ್ವ ನಾನು ಸ್ವಲ್ಪ ಹೊರಗೆ ಹೋಗ್ಬರ್ತೀನಿ. ಲೀಲಾ ನೀನು ಕೂಡ ಮಾತಾಡೋದಿತ್ತು ನಿಂದ್ರ ಹೊರಗೆ ಬಂದಿದ್ದು ಮಾತಾಡ್ತೀನಿ ತಗೋರವ. ಈಗ ನಾನು ಅರ್ಜೆಂಟಾಗಿ ಹೊರಗೆ ಹೋಗ್ಬೇಕಾಗೈತಿ, ಆಮೇಲೆ ಬಂದಿದ್ದು ಮಾತಾಡ್ತೀನಿ. ಲೀಲಾ ಮೊದ್ಲಿಗೆ ನನ್ನ ಮಾತು ಕೇಳು. ನೀ ಇವತ್ತು ನನ್ನ ಮಾತು ಕೇಳಬೇಕು. ಏನ ಮಗ್ಳ ಮನೆ ಹುಡುಗನ ಕೂಡ ನಿಂದು ನಾನು ನೋಡಾಕತ್ತೀನಿ. ನಿನ್ನೆ ನೋಡಿದ್ರ ಹುಡುಗನ ಕೂಡ ಬೈಕ್ನೇ ಬಂದಿ. ಅವ ಲಗ್ನ ಆಗ್ಯಾನ, ಲಗ್ನ ಆಗೋದು ಹುಡುಗನ ಕೂಡ ಏನು ನಿಂದು ಅಂತ ಕೇಳ್ತೀನಿ. ನಿನ್ನೆನೆ ಹೇಳಿದ್ನಲ್ಲ, ನಾನು ದೇವಸ್ಥಾನಕ್ಕೆ ಹೋಗಿದ್ದೆ, ದಾರೆ ಬರೋ ಮುಂದೆ ಸಿಕ್ಕರು, ಬನ್ನಿ ಅಂತೇಳಿ ಕರೆದ್ರು, ಬೈಕ್ನೇ ಬಂದಿನ ಅಷ್ಟೇ. ಅದನ್ನ ಬಿಟ್ಟು ಏನೂ ಇಲ್ಲವ. ಸುಮ್ಮನೆ ಏನೇನಾದ್ರೆ ತಿಳ್ಕೊಳಕ್ಕೆ ಹೋಗಬೇಡ ನೀನು. ಬೆಳ್ತಾನ ಫೋನ್ನೇ ಮಾತಾಡ್ತಿರ್ತಿ. ಯಾರು ಕೂಡ ಮಾತಾಡ್ತಿ? ನಿಮ್ಮ ಅಣ್ಣಗೆ ಏನಾರು ಗೊತ್ತಾತಂದ್ರೆ ಯವ್ವ ಬಾಯಿ ಬಂದಂಗೆ ಬೇದಾಡ್ತಾನ. ನೋಡು ನನ್ನ ಮಾತು ಕೇಳು ಲೀಲಕ್ಕ. ಏಕ ನನ್ನ ಫ್ರೆಂಡ್ ಜೊತೆ ಫೋನ್ಯಾಗೂ ಮಾತಾಡಬಾರ್ದಂತ ಏನಾದರೂ ರೂಲ್ಸ್ ಹಾಕೇನೆ ನಿನ್ನ ಮಗ? ನನ್ನ ಓದಾಕೂ ಬಿಡವಲ್ಲ, ನನ್ನ ನೌಕರಿ ಮಾಡೋಕ್ಕೂ ಬಿಡವಲ್ಲ. ನೀ ಒಂದಿಟ್ಟು ತಾಯಿ ಅದಕ್ಕೆ ಒಂದಿಟ್ಟು ಏನಾರು ವಿಚಾರ ಮಾಡ್ತೀನ ನನ್ನ ಬಗ್ಗೆ? ನನಗೂ ಒಂದು ಮನಸ್ಸು ಐತಂತೇಳಿ ಅನ್ನೋದ ನೆನಪಾರಿಯೇನಿ ಹೆಂಗೆ? ಬರೀ ಮಗನ ಪರವಾಗಿನ ಮಾತಾಡ್ತೀಯಲ್ಲ. ನಾ ಏನು ಹೇಳವ, ನನ್ನ ಮಾತು ಯಾರು ಕೇಳ್ತಾರೆ ಹೇಳು? ನಾನು ಅಡಿಕೆಯಾಗ ಆಡ್ಕೋತ ಸಿಕ್ಬಿಟ್ಟಿನಿ. ಯವ್ವ ನನ್ನ ಕ್ಲಾಸ್ಮೇಟ್ಸ್ ಎಲ್ಲ ಮದುವೆ ಆಗಿ ಮಕ್ಕಳನ್ನ ಹಿಡ್ದಾರ, ಇನ್ನೂ ನನ್ನ ಮದುವೆ ಮಾಡಕ್ಕೆ ತಯಾರಿಲ್ಲ ನೀನು. ನಾನು ನೋಡಿದ್ರೆ ನನ್ನ ಮದುವೆದು ವಿಚಾರನ ತೆಗಿಯವಲ್ಲ. ಮದುವೆ ಮಾಡಿದ್ರೆ ಆಸ್ತಿ ಬೇರೆದವ್ರಿಗೆ ಹೋಗುತ್ತಂತೇಳಿ ನನ್ನ ಮದುವೆ ಸತಿಕರ ಮಾಡವಲ್ಲ. ನೀನು ನೋಡಿದ್ರೆ ಏನು ಹೇಳ್ತಾನೆ ಇಲ್ಲ. ಈಗ ನೋಡಿದ್ರೆ ಫ್ರೆಂಡ್ಸ್ ಜೊತೆ ಮಾತಾಡ್ಬೇಡ ಅಂತ ಹೇಳ್ತಿ. ನಾನೇನು ಜೇಲಾಗ ಇಡ್ಬೇಕಂತ ಮಾಡಿರ್ನೆ ಹೆಂಗೆ? ಯವ್ವ ನಿನಗೂ ಲಗ್ನ ಮಾಡಿಸ್ತೀನಿ. ನನಗೂ ಎಲ್ಲ ಅರ್ಥ ಆಗುತ್ತೆ. ಒಂದಿಟ್ಟು ತಡ್ಕೊ, ಒಂದಿಟ್ಟು ಚಲೋ ಹುಡುಗನ ನೋಡಿ ಲಗ್ನ ಮಾಡಿಸ್ತೀನಿ ಅಂತ ಆತ್ರಕ್ಕೆ ಬಿದ್ದು ನಿನ್ನ ಜೀವನ ನೀ ಹಾಳು ಮಾಡ್ಕೋಬೇಡ. ನೋಡ್ವಾ, ಹೆಣ್ಮಕ್ಳು ದುಡುಕಿದ್ರೆ ಮುಗಿದು ಹೋತು. ಒಮ್ಮೆ ಬಾಳೆ ಹಾಳಾತಂದ್ರೆ, ಒಮ್ಮೆ ಹೆಣ್ಣಿನ ಹೆಸರಿಗೆ ಮಸಿ ಬೆಳೀತಂದ್ರೆ ಮುಗಿದು ಹೋತು. ಅದು ಅಳ್ಸಕ್ಕೆ ಸಾಧ್ಯನೇ ಇಲ್ಲ. ಆ ಮಗ್ಳ ಮನೆಯವ ಆ ಹುಡುಗಂದು ಲಗ್ನ ಆಗೈತಿ, ಅವಂಗ ಹಿಂತಿದಾಳ. ನೀ ಅವ್ನು ಕೂಡ ಮಾತಾಡೋದು, ಅವ್ನು ಕೂಡ ಅಡ್ಡಾಡೋದು ಸರಿ ಅನ್ಸವಲ್ದು. ನನಗೆಲ್ಲ ಗೊತ್ತಾಗಿತ್ತು ತಂಗಿ, ಹೇಳಿದ್ದನ್ನು ಅರ್ಥ ಮಾಡ್ಕೊ. ನಿಮ್ಮ ಅಣ್ಣಗೆ ಗೊತ್ತಾತಂದ್ರೆ ಇದು ಸರಿ ಅನ್ಸಂಗಿಲ್ಲ ನೋಡ. ನನಗೆ ಹೆಂಗೆ ತಿಳುವಳಿಕೆ ಹೇಳ್ತಿಲ್ಲ ಹಂಗೆ ಮಗುಗೂ ಹೇಳಕ್ಕಲಿ ನೀನು. ಹೇಳಕ್ಕೆ ಬಂದ್ಬಿಟ್ಲು. ಮತ್ತೆ ಯಾರಾಗಿ ಎಲ್ಲಿಗೆ ಹೊಂಟಂಗೈತಿ ಸವಾರಿ? ಯಾಕ ನಾ ಎಲ್ಲಿ ಹೊರಗೆ ಹೋಗ್ಬಾರ್ದನ? ನನಗೂ ಸ್ವತಂತ್ರ ಅನ್ನೋದಿಲ್ಲನ? ಸ್ವತಂತ್ರ ಐತಂತೇಳಿ ಬೇಲಿ ದಾಟಿ ಹೋಗಕ್ಕೆ ಹೋಗ್ಬೇಡ. ಒಂದಿಟ್ಟು ಹೆಣ್ಮಕ್ಳಾಗಿ ಹತ್ತಿಗಿರ್ಬೇಕು, ಹತ್ತಿಗೆ ಇರು. ಯಾಕೋ ಆ ಮಗ್ಳ ಮನೆಯವನ ಜೊತೆ ಭಾಳ ಅಡ್ಡಾಡ್ತಿದ್ದಂಗದಿ ಆ ಚಂದ್ರನ್ ಕೂಡ. ನನಗೂ ನಮ್ಮ ಫ್ರೆಂಡ್ಸ್ ಹೇಳಿದ್ರು, ನೋಡು ಸರಿ ಇರಂಗಿಲ್ಲ ಇದು, ಒಂದಿಟ್ಟು ಚಂದಾಗಿರಕ್ಕಲಿ. ಇದೆಲ್ಲ ಅರ್ಥ ಮಾಡ್ಕೋತಿಯಲ್ಲ, ಮರ್ಯಾದೆ ಹೋಗುತ್ತಂತಿಯಲ್ಲ. ನನ್ನ ಮದುವೆ ಮಾಡಿ ಯಾಕೆ ಕೊಡಬಾರ್ದ ನೀನು? ನೀನು ಮಾತ್ರ ಸುಖವಾಗಿರ್ಬೇಕು. ನಿನಗೆ ಹೆಂಡತಿ ಬೇಕು, ಮಕ್ಕಳು ಬೇಕು. ನನ್ನ ಬಗ್ಗೆ ಯೋಚನೆ ಮಾಡ್ತೀನ? ಒಂದು ದಿನ ನನ್ನ ಬಗ್ಗೆ ಯೋಚನೆ ಮಾಡಿಲ್ಲ ನೀನು. ನನ್ನ ಮದುವೆ ಮಾಡಿಕೊಡು. ನಾನು ಯಾಕೆ ಇನ್ನೊಬ್ಬನ ಹಿಂದೆ ಅಡ್ಡಾಡಕ್ಕೆ ಹೋಗ್ಲಿ? ನಾಚಿ ಬರಂಗಿಲ್ಲ ನೀನು ಹಿಂಗೆಲ್ಲ ಮಾತಾಡಕ್ಕೆ. ನನಗಲ್ಲ ನಾಚಿ ಬರ್ಬೇಕಾಗಿದ್ದು ನಿನಗೆ. ಆಸ್ತಿ ಸಂಬಂಧ ನನ್ನ ಮನೆಗೆ ಇಟ್ಕೊಂಡು ಕುಂತಿ. ತಪ್ಪು ನಿನ್ನ ಕಡೆ ಐತಿ, ನನ್ನ ಕಡೆ ಎಲ್ಲ. ನೋಡ ಒಂದಿಟ್ರ ಅನ್ಸ್ತಾಳ ಕಣ್ಣತ್ತಿಗೆ ಒಳ್ಳಿಕಿ. ಯವ್ವ ಈಕಿಗೆ ಚಂದ ತಿಳುವಳಿಕೆ ಹೇಳಿ ನೀನು, ಇಲ್ಲಾಂದ್ರೆ ಫರಕ್ ಆಗತ್ ನೋಡ. ದಿವಕರ ನಿನ್ನ ಕಡೆನೂ ತಪ್ಪೈತಿ. ಆಕೆ ಲಗ್ನ ಮಾಡಿಕೊಟ್ಟಿದ್ದೆ ಅಂದ್ರೆ ಆಕೆ ಯಾಕೆ ಹಿಂಗತಿ ಮಾಡ್ತಿದ್ಲು? ನಾ ಲಗ್ನ ಮಾಡ್ಕೊಡ್ಬೇಕಂದ್ರ ಆಸ್ತಿನ ನನ್ನ ಹೆಸಲಿ ಬರೆದು ಕೊಡ ಅಂತೇಳು, ಅಂದ್ರೆ ಲಗ್ನ ಮಾಡ್ತೀನಿ. ಇಲ್ಲಾಂದ್ರೆ ಮಾಡಂಗಿಲ್ಲ ನಾನು. ಯಾಕ ಎಲ್ಲ ತಗೊಂಡು ಇನ್ನೊಬ್ರ ಮನೆಗೆ ಹೋಗ್ಕಳ. ಮುಂದೆ ನನಗೇನು ಚೊಂಬನ? ನಾನು ಯಾಕ ನಮ್ಮ ಅಪ್ಪನ ಆಸ್ತಿ ಹೊರಗೆ ಹೋಗಕ್ ಬಿಡ್ಬೇಕ? ಇದ್ರೊಳಗೆ ಅಕ್ಕಿದೇನು ತಪ್ಪೈತಪ್ಪ? ಇದನ್ನ ನಿಮ್ಮ ಅಪ್ಪಾಜಿ ಮಾಡಿರೋದು ಅಲ್ಲ. ನೀವು ಇಬ್ರು ಮಕ್ಕಳ, ಇಬ್ರಿಗೂ ಅರ್ಧ ಸಮಪಾಲ ಆಸ್ತಿ ಬರೆದಿಟ್ಟಾರ. ಈಗ ಅಕ್ಕಿದೇನು ತಪ್ಪು ಹೇಳು? ನಿನಗರ ಏನು ನೌಕರಿ ಇಲ್ಲ? ನೌಕರಿ ಐತಿ, ನಿನಗೂ ಸಮಪಾಲು ಬರ್ತೈತಿ. ಇಟ್ಕೊಂಡು ಆರಾಮಾಗಿರು. ನೀ ಮಾಡಕತ್ತಿದ್ದು ಸರಿ ಅಲ್ಲ ದಿವಕರ. ಆಕೆ ಲಗ್ನ ಮಾಡಿಬಿಡುನು. ಆಕೆ ತನ್ನಗೆ ಹೊಕ್ಕಳ, ಆಕೆ ಮನ್ಯಾಗ ಆಕೆ ಹೊಕ್ಕಳ. ಆಕೆ ಪಾಲಿಗೆ ನಿಮ್ಮ ಅಪ್ಪಾಜಿ ಬರೆದಿರೋ ಆಸ್ತಿನ ಕೇಳೋದು ಎಷ್ಟು ಮಟ್ಟಿಗೆ ಸರಿ ಹೇಳಿ ನೋಡುನು. ನೋಡು ನನಗದೇನು ಹೇಳಕ್ ಹೋಗ್ಬೇಡ. ನನಗ ಉಷ್ಟು ಆಸ್ತಿನ ನನ್ನ ಹೆಸಲಿ ಬರ್ಕೊಡ ಅಂತೇಳು. ನಾಳೆ ಈಕಿ ಲಗ್ನ ಮಾಡ್ತೀನಿ. ಆಕಿ ಹೆಂಗೆ ತಿಳಿಸಿ ಹೇಳ್ತೀವೋ ಹೇಳು. ಆ ಮಗ್ಳ ಮನೇನ ಅವ್ನ ಲಗ್ನ ಆಗ್ಯಾನ, ಅವ್ನಿಗೆ ಹಿಂತಿದಾಳ. ಅವ್ನು ಕೂಡ ಯಾಕೋ ಭಾಳ ಲಲ್ಲ ಎಬಿಸಾಳಿ ಈಕಿ. ನನಗೂ ನೋಡ್ದವ್ರು ಹೇಳಕತ್ತಾರ ಬೈಕ್ನಾಗೆಲ್ಲ ಹೊಕ್ಕಳಂತಿಕಿ. ಅವ್ನು ಕೂಡ ನೋಡು ಚಂದಲ್ಲದ. ಎರಡು ವಾಂಡನದಾವ. ಇದು ನೋಡಿದ್ರ ಹಿಂಗ, ಆದ ಮಗಳು ನೋಡಿದ್ರ ಹಂಗ. ನಾ ಯಾರಿಗಂತ ಹೇಳಿ? ಯಪ್ಪ ದೇವ್ರ, ಯಾಕರ ನನ್ನ ಈ ದೇವ್ರು ಭೂಮಿ ಮೇಲೆ ಬದುಕಿಸ್ಯಾನ ಅಂತೀನಿ ನಾನು. ತನ್ನಗ ಆ ದೇವ್ರು ನನ್ನ ಯಾಕೆ ಕರ್ಕೊಂಡು ಹೋಗಬಾರ್ದು? ಇದೆಲ್ಲ ನೋಡ್ಲಿ ಅಂತ ದೇವ್ರ ಕಣ್ಣಿಲಿ ನೋಡಕಂತೆ ಇನ್ನೂ ಬದುಕಿಸ್ಯಾನ ಅಂತೀನಿ ನಾ. ಅವ್ರ ಮನೆಯವ್ರಿಗೆಲ್ಲ ಗೊತ್ತಾತಂದ್ರೆ ಹೆಂಗ? ಇನ್ನೂ ಆ ಹುಡುಗಿ ಪೆದ್ದೈತಿ ಚಂದ. ಆ ಹುಡುಗಿಗೆ ಏನಾರ ಇದು ವಿಷಯ ಗೊತ್ತಾತಂದ್ರೆ ಹೆಂಗಿರ್ತತಿವ? ಮರ್ಯಾದಿರ್ತತೆ. ಹೇಳಿದ್ರೆ ಅದ ತಿಳ್ಕೊಳವಲ್ರು, ಸೂಕ್ಷ್ಮ ಹೇಳಿದ್ರೆ ತಿಳ್ಕೊತಾವ, ಅದು ತಿಳ್ಕೊಳವಲ್ರು. ನನಗೆಲ್ಲ ಅರ್ಥ ಆಗೈತಿ. ಏನು ಮಾಡಲಿ ನಾನು? ಬಿಸಿ ತುಪ್ಪ ಆಗೈತಿ, ಉಗುಳಾಕು ಬರವಲ್ದು, ನುಂಗಾಕು ಬರವಲ್ದು. ಇತ್ತ ಮಗ ಹೇಳಿದ್ರೆ ಮಗನೂ ತಿಳ್ಕೊಳವಲ್ಲ, ಮಗಳಿಗೆ ಹೇಳಿದ್ರೆ ಮಗಳಿನ್ನೂ ತಿಳ್ಕೊಳವಲ್ಲ.
ಯವ್ವ ಇವತ್ತಿಂದ ಆಕಿ ಮನಿ ಬಿಟ್ಟು ಎಲ್ಲಿ ಹೊರಗೆ ಹೋಗ್ಲಾರ್ದಂಗ ನೋಡ್ಕೊ ನೀನು. ನಾ ಹೇಳ್ತೀನಿ, ಆಕಿ ಎಲ್ಲರ ಹೊರಗೆ ನೋಡಿದ್ನಿ ಅಂದ್ರೆ ಮತ್ತೆ ಅಲ್ಲೇ ಕಡೆ ಹೆಡಿಗೆ ತುಂಬ್ತೀನಿ ಈಕಿನ. ಆಯ್ತಪ್ಪ. ಆದರೂ ತಮ್ಮ ನೀನು ಮಾಡೋದು ತಪ್ಪಪ್ಪ. ವಯಸ್ಸಿ ಬಂದಾಳ, ಲಗ್ನ ಮಾಡಿಕೊಟ್ಟು ಬಿಡು. ಹಾಂ, ನಿನಗೂ ಆಸ್ತಿ ಐತಲ್ಲಪ್ಪ. ಆಕೆ ಆದ್ರೆ ನಮ್ಮಪ್ಪ ಕೊಟ್ಟ ಆಸ್ತಿ ನಾ ಯಾಕೆ ಬಿಡ್ಲಿ ಅಂತಾಳ. ನೀನು ಮಾಡೋದು ಚಂದಿಲ್ಲ ದಿವಾಕರ. ಅದೇನಿಲ್ಲ, ಮನೆ ಬಿಟ್ಟು ಎಲ್ಲಿ ಹೋಗಂಗಿಲ್ಲ, ಸುಮ್ಮನೆ ಮುದ್ರಕೊಂಡು ಮನೆಯಾಗ ಇರ್ಬೇಕು ಅಟ್ಟ. ನಾ ಲಗ್ನ ಮಾಡ್ಕೊಡಂಗಿಲ್ಲ ನೋಡು. ನನ್ನ ಪಾಲಿಗೆ ಆಸ್ತಿ ಬರೋಕೆ ಕೂಡ ನಾಳೆ ಲಗ್ನ ಮಾಡ್ತೀನಿ. ಹೌದು ಅನ್ನೋ ಹುಡುಗನ, ಆ ಗೌರ್ಮೆಂಟ್ ನೌಕರಿ ಇದ್ದ ಹುಡುಗನ ಲಗ್ನ ಮಾಡ್ಕೊಡ್ತೀನಿ ನಾ. ಆದ್ರೆ ಆಸ್ತಿ ಕೊಟ್ಟು ನನ್ನ ಹೆಸರಲ್ಲಿ ಬರ್ಕೊಡ್ಬೇಕು. ಯಾಕ ನಾ ಯಾಕೆ ನಿನಗೆ ಆಸ್ತಿ ಬರ್ದು ಕೊಡ್ಬೇಕು? ಅಪ್ಪ ನನಗಂತೇಳಿ ಆಸ್ತಿ ಬರ್ದಿಟ್ಟು ಹೋಗ್ಯಾನ. ನಿನಗೆ ಹೆಂಗೋ ಆಸ್ತಿ ಮೇಲೆ ಅಧಿಕಾರ ಐತೋ, ನನಗೂ ಹಂಗೆ ಆಸ್ತಿ ಮೇಲೆ ಅಧಿಕಾರ ಐತಿ. ನಮ್ಮಪ್ಪ ಬರ್ದಿಟ್ಟಿದ್ದನ್ನ ನಿನ್ನ ಹೆಸರು ಯಾಕೆ ಮಾಡಿ ಹೋಗ್ಲಿ ನಾನು? ಇದ ನನಗೆ ಆಗ ಬರ್ಲಾರ್ದು ನೋಡಿಲ್ಲಿ. ಈಗ ನನ್ನ ಪಾಲಿಗೆ ಆಸ್ತಿ ಬರ್ದು ಕೊಡು, ನಾಳೆ ನೀನು ಲಗ್ನ ಮಾಡ್ತೀನಿ. ಮನಿ ಬಿಟ್ಟು ನಾವು ಹೊರಗೆ ಹೋದಾಗ ಏನಾರ ಮನಿ ಬಿಟ್ಟು ಹೊರಗೆ ಹೋದಿ ಅಂದ್ರೆ ನೋಡ್ಕೊಂಬತ್ತೀನಿ ನಿನ್ನ. ಇಷ್ಟು ದಿನ ನೀ ಹೇಳ್ದಂಗೆ ನಾ ಕೇಳ್ಕೊಂಡು ಬಿದ್ದೀನಿ, ಆದರೆ ಇನ್ನು ಅದು ಸಾಧ್ಯನೇ ಇಲ್ಲ. ನಾನು ಅಡ್ಡಾಡ್ತೀನಿ ನೋಡು, ಚಂದ್ರನ ಜೊತೆ ಅಡ್ಡಾಡ್ತೀನಿ. ಏನು ಮಾಡುವಂಗದಿ ಮಾಡ್ಕೊ ಹೋಗು. ತಪ್ಪು ನನ್ನ ಕಡೆ ಅಲ್ಲ, ನಿನ್ನ ಕಡೆ ಐತಿ. ತಂಗಿನ ಲಗ್ನ ಮಾಡ್ಕೊಡ್ಬೇಕಂತೇಳಿ ನಿನಗಿಲ್ಲ. ಯಾರ ಗಂಡುಗಳು ನೋಡಕ್ಕೆ ಬಂದಾಗ ಅವರು ನಾನು ಒಪ್ಕೊಂಡು ಹೋದ್ರು ನೀ ನನ್ನ ಲಗ್ನ ಮಾಡ್ಕೊಡವಲ್ಲಿ ಆಸ್ತಿಗೋಸ್ಕರ. ನಿನಗೆ ಹೆಂಗೆ ಒಂದು ಜೀವನ ಆಯಿತು, ನನಗೂ ಒಂದು ಜೀವನ ಐತಿ. ನಾ ಅದಕ್ಕೆ ಅವನ ಜೊತೆ ನನಗೆ ಅವ ಇಷ್ಟ ಆಗ್ಯಾನ, ಅವನ ಜೊತೆ ಅಡ್ಡಾಡ್ತೀನಿ ನೋಡಿ. ಏನು ಮಾಡುವಂಗದಿ ನೀನು? ದಿವಾಕರ, ವಯಸ್ಸಿಗೆ ಬಂದಿರೋ ತಂಗಿ ಮ್ಯಾಗ ಕೈ ಎತ್ತೋದು ತಪ್ಪೆಪ್ಪ. ಈಕೆ ಮಾಡೋದು ಸರಿ ಐತೆನ? ಆ ಗರ್ಮಗನ ಜೊತೆ ಅಡ್ಡಾಡ್ತಾಳಲ್ಲ, ನಿನಗೆ ಸರಿ ಅನಿಸ್ತತನ? ಆಕೆಗೆ ಚಂದ ಬುದ್ಧಿ ಹೇಳಿ ನೀನು. ನಾ ಅಡ್ಡಾಡ್ತೀನಿ ನೋಡು, ನೀ ಎಷ್ಟು ಬಡದ್ರು ನಾ ಅವ್ನು ಕೂಡ ಅಡ್ಡಾಡ್ತೀನಿ. ಏನು ಮಾಡುವಂಗದಿ ನೀನು? ಯಪ್ಪ, ಇದು ಯಾವುದು ಬೇಡ, ಆಕಿನ ಲಗ್ನ ಮಾಡಿಕೊಟ್ಬಿಡು. ಆಕಿನ ಲಗ್ನ ಮಾಡಿಕೊಟ್ಟೆ ಅಂದ್ರೆ ಇದು ಯಾವುದು ತಲೆ ಬಿಸಿ ಇರಂಗೇ ಇಲ್ಲ. ಆಸ್ತಿ ಬರ್ದು ಕೊಡೋಣ, ಈ ಸದ್ಯಕ್ಕೆ ಲಗ್ನ ಮಾಡ್ತೀನಿ. ನಿನಗೆ ಯಾವಾಗ ಇಷ್ಟ ಒಂದು ಹಠ ಐತಂದ್ರೆ ನನಗೂ ಒಂದು ಹಠ ಐತಿ. ನಾನು ಅವ್ನು ಬಿಡಂಗೇನೇ ಇಲ್ಲ, ಅವ್ನು ಕೂಡ ಇರ್ತೀನಿ. ಅವನ ಜೊತೆನೇ ಇರ್ತೀನಿ. ಏನು ಮಾಡ್ತಿ? ನಿನ್ನ ಕೈಲಿಂದ ಏನು ಮಾಡ್ಕೊಳಕ್ಕಾಗತ್ತೆ? ಅಲ್ಲ ಹೊಡೆಯೋದೊಂದ ಅಲ್ಲ, ಎಷ್ಟು ಬಿಡ್ತೀವಿ ಹೊಡಿ. ನಾ ಬಿಡಂಗಿಲ್ಲ ಅವನ್ನ, ನಾ ಅವನ ಜೊತೆನೇ ಅಡ್ಡಾಡ್ತೀನಿ. ಅಮ್ಮ ಬಿಡು ಬಿಡು ನನ್ನ. ಎಷ್ಟು ಸೊಕ್ಕ ಐತಿ ನಿನಗ? ಅವ್ನು ಕೂಡ ಅಡ್ಡಾಡ್ತೀನಿ ಅಂತೀಯ? ನನ್ನ ಮಾನ ಮರ್ಯಾದೆ ತೆಗ್ಯಾಕಂತ ಹೇಳಿ ಅದೇನು ನೀನು? ನಡಿ, ಇವತ್ತಿಂದ ಎಲ್ಲಿ ಹೊರಗೆ ಹೋಗ್ಬಾರ್ದು. ನಡಿ ಒಳಗ, ಕೀಲಿ ಹಾಕೊಂಡು ಹೋಗ್ತೀನಿ. ಅದು ಎಲ್ಲಿ ಹೋಗಿ ನೋಡ್ತೀನಿ ನಾನು. ಯಪ್ಪ ಮಗನ ಹಂಗತಿ ಮಾಡಬೇಡ ಯಪ್ಪ, ನನ್ನ ಮಾತು ಕೇಳು. ನೀ ಬಾಯ್ ಫ್ರೆಂಡ್ ಸುಮ್ಮನೆ ಇರ್ಬಿ, ಈಕಿಗೆ ಸೊಕ್ಕ ಜಾಸ್ತಿ ಆಗೈತಿ. ನಡಿ, ಅವ್ನು ಕೂಡ ಹೊರಗೆ ಹೋಗ್ತೀಯ? ಹೋಗು, ಎಲ್ಲಿ ಹೋಗಿ ಹೋಗು. ಕೀಲಿ ಹಾಕೊಂಡು ಹೋಗ್ತೀನಿ, ಅದು ಹೆಂಗೆ ಹೊರಗೆ ಹೋಗಿ ನೋಡ್ತೀನಿ ನಾನು. ಯಾರ್ದಂತ ನೋಡ್ಲಿ, ಯಾರ್ದಂತ ಬಿಡ್ಲಿ ನಾನು. ಯವ್ವ, ಈ ಕಿಲಿಕಾಯಿನ ನಿನ್ನ ಹತ್ರ ಇಟ್ಕೋ. ಊಟಕ್ಕಷ್ಟ ಹೊರಗೆ ಬರ್ಬೇಕು. ಮತ್ತೆ ಆಕೆ ಏನು ದಿನನಿತ್ಯದ ಕರ್ಮಗಳು ಇರ್ತಾವಲ್ಲ, ಅದ್ರ ಮಾಡೋಕಷ್ಟ ಹೊರಗೆ ಬರ್ಬೇಕು. ಮನಿ ಬಿಟ್ಟಾಕಿ ಏನಾರು ಹೊರಗೆ ಕಳ್ಸಿದೆ ಅಂದ್ರೆ ಸರಿ ಇರಂಗಿಲ್ಲ ನೋಡ್ಬಿ. ಲೀಲಾ ಅವ್ರೆ ಬಾ ತಂಗಿ. ಏನು ಅದು ಲೀಲಾ ಅವ್ರ ಕೂಡ ಮಾತಾಡ್ಬೇಕಿತ್ತ. ಇನ್ಮೇಗಿದ್ದ ಆಕೆ ಯಾಕೆ ಕೂಡ ಮಾತಾಡಂಗಿಲ್ರಿ. ನಮ್ಮ ಮನೆಗೆ ಪದೇ ಪದೇ ಹಿಂಗತಿ ಬರಕ್ ಹೋಗ್ಬೇಡ್ರಿ. ನೋಡ್ರಿ ಮೇಡಮ್ ಅವರ, ನಿಮ್ಮ ಮನೆ ನಿಮ್ಮ ಸಂಸಾರನ ನಿಮ್ಮ ಗಂಡನ ಹತ್ತೆಗಿಟ್ಕೋರಿ. ಇನ್ನೊಮ್ಮೆ ದಯವಿಟ್ಟು ನಮ್ಮ ಮನೆ ಕಡೆ ಬರಕ್ ಹೋಗ್ಬೇಡ್ರಿ. ನಮ್ಮ ತಂಗಿ ಜೊತೆ ಮಾತಾಡಕ್ ಹೋಗ್ಬೇಡ್ರಿ. ಯವ್ವ, ಅವ್ರು ಹೊರಗೆ ಹೋಗಿನ ತಲೆ ಹಾಕೊಂಬಾ. ಏನು ಜಗಳ ಪಗಳ ಮಾಡ್ಕೊಂಡಾರ ಏನು? ಹಿಂಗ್ಯಾಕಂದ್ರೆ ಇವ ಇದೀಗೆ ಹೊಡೆದಂಗೆ ಮಾತಾಡಿದ್ರು. ಯಾಕ್ರಿ ಅಂಟಿಯರ ಅಣ್ಣಾರ ಹಂಗತಿ ಅಂದು ಹೋದ್ರು. ನೋಡುವ, ನಿನ್ನ ಗಂಡನ ನಿನ್ನ ಹದ್ದು ಬಸ್ನಾಗ ಇಡುವ. ಯಾಕೆ ಈ ಮಾತು ಹೇಳಕತ್ತೀರಿ ನನಗೆ? ನನ್ನ ಗಂಡ ಚಲೋನ ಅದಾನ. ನಿಮ್ಮಿಂದನೇ ನಮ್ಮ ಮನೆ ಜಗಳ ಹತ್ತೈತಿ, ದಯವಿಟ್ಟು ಬರಕ್ಕೆ ಹೋಗ್ಬೇಡ್ರಿ.